ಇವರ ವಿರುದ್ಧವೇ ಮಾಜಿ ಸಚಿವ ಅನ್ಸಾರಿ ಮುನಿಸನ್ನ ಹೊರಗಾಗ್ತಾ ಇದ್ದಾರೆ. ಲೋಕಸಭಾ ಚುನಾವಣೆ ಹತ್ರ ಆಗ್ತಾ ಇದ್ದಂತೆ ನನ್ನ ಸೋಲಿಗೆ ಕಾಂಗ್ರೆಸ್ ಮುಖಂಡರೇ ಕಾರಣ ಅಂತ ಅನ್ಸಾರಿ ಹೇಳಿದ್ದಾರೆ. ಮುಸ್ಲಿಂ ಸಮುದಾಯದ ಮುಖಂಡರು ಬೆಳಿಬಾರದು ಅಂತ ಸೋಲಿಸಿಬಿಟ್ರು. ರಾಜ್ಯದ ಅನೇಕ ಕಾಂಗ್ರೆಸ್ ನಾಯಕರು ನನ್ನ ಸೋಲಿಗೆ ಕಾರಣರಾಗಿದ್ದಾರೆ, ಸ್ವಪಕ್ಷದವರೇ ಅಂತ. ಲೋಕಸಭಾ ಚುನಾವಣೆಯಲ್ಲಿ ದೊಡ್ಡ ರಾಜಕೀಯ ಟ್ವಿಸ್ಟ್ ಸಿಗುತ್ತೆ, ನೋಡ್ತಾ ಇರಿ ಅಂತ ಹೇಳೋದ್ರ ಮುಖಾಂತರ ಎಲೆಕ್ಷನ್ ಹತ್ರ ಬರ್ತಾ ಇದ್ದಂತೆ ಅನ್ಸಾರಿ ಅವರು ತಮ್ಮ ಮುನಿಸನ್ನ ಸ್ಫೋಟಗೊಳಿಸಿದ್ದಾರೆ. ಇದೀಗ ಯಾರಿಗೆ ಹೇಳಿದ್ದಾರೆ, ಯಾರಿಗೆ ಟಾಂಟ್ ಕೊಟ್ಟರು ನೋಡೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಕ್ಬಾಲ್ ಅನ್ಸಾರಿ, ಮಾಜಿ ಶಾಸಕ ಮಾತನಾಡ್ತಾ ಇದ್ದೇನೆ. ಬಂಧುಗಳೇ, ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಮತ್ತು ಕೊಪ್ಪಳ ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಹಳ್ಳಿಗಳು, ಆ ಹಳ್ಳಿಗಳ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲಿಂದ ಹಿಡಿದು ಮುಖಂಡರುಗಳು, ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು, ಸಿದ್ದರಾಮಯ್ಯನವರ ಅಭಿಮಾನಿಗಳು, ತಮ್ಮೆಲ್ಲರಿಗೆ ಕರೆ ಕೊಡ್ತಾ ಇದ್ದೀನಿ. ನಾಳಿನ ದಿವಸ ಅಂದ್ರೆ 25ನೇ ತಾರೀಕು ಇವತ್ತು ಬೆಳಿಗ್ಗೆ 10 ಗಂಟೆಗೆ ಕೊಪ್ಪಳದಲ್ಲಿ BT ಪಾಟೀಲ್ ನಗರದಲ್ಲಿ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಮೀಟಿಂಗ್ ಇದೆ ಅಂತ ಹೇಳ್ಬಿಟ್ಟು ವಾಟ್ಸಪ್ಗಳಲ್ಲಿ ಬಿಟ್ಟಿದ್ದಾರೆ. ಬಂಧುಗಳೇ, ನಾನು ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ, ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲಿ, ಅಭಿಮಾನಿಗಳಲ್ಲಿ, ಮುಖಂಡರುಗಳಲ್ಲಿ, ಆ ಮೀಟಿಂಗಿಗೆ ದಯಮಾಡಿ ಯಾರು ಸಹಿತ ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಡ್ತಕ್ಕಂಥ ಕೊಪ್ಪಳ ತಾಲೂಕಿನ ಹಳ್ಳಿಗಳು ತಾವ್ಯಾರು ಸಹಿತ ಆ ಮೀಟಿಂಗಿಗೆ ಹೋಗಬೇಡಿ, ಮೀಟಿಂಗ್ ಅಟೆಂಡ್ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ಒಂದು ಆಡಿಯೋವನ್ನ ರಿಲೀಸ್ ಮಾಡೋದ್ರ ಮುಖಾಂತರ ಮಾಜಿ ಶಾಸಕ, ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ತಮ್ಮ ಮುನಿಸನ್ನ ವ್ಯಕ್ತಪಡಿಸಿದ್ದಾರೆ. ನನ್ನ ಸೋಲಿಗೆ ಯಾರು ಕಾರಣ ಅನ್ನುವಂಥದ್ದನ್ನ ಹೇಳೋದ್ರ ಮುಖಾಂತರ ಇದೀಗ ಏನ್ ಮೀಟಿಂಗ್ ನಡೆಸ್ತಾ ಇದ್ದಾರೆ, ಯಾರು ಕೂಡ ಹೋಗಬೇಡಿ ನನ್ನ ಪರವಾಗಿ ಅಂತ ಕೇಳಿದ್ದಾರೆ.